ಒಬ್ಬ ರಾಜ ತನ್ನ ಮಕ್ಕಳನ್ನು ಒಬ್ಬ ಶಿಷ್ಯನ ಅಂದರೆ ಗುರುಗಳ ಹತ್ರ ಬಿಟ್ಟನಂತೆ ಶಿಷ್ಯವೃತ್ತಿಗೆ. ಯಾಕೆಂದರೆ ಇಬ್ಬರು ಬದ್ಧ ವಿರುದ್ಧ ಇದ್ರು. ಒಬ್ಬ ಯಾವಾಗಲೂ ಸುಮ್ಮನೆ ಇರ್ತಿದ್ದ, ಇನ್ನೊಬ್ಬ ಎಲ್ಲದೂ ನಾನೇ ಮಾಡ್ತೇನೆ, ನನ್ನಿಂದಲೇ ಆಗುತ್ತೆ, ದೇವರಿಲ್ಲ, ಹಾಗೆ ಹೀಗೆ ಅಂದ್ಕೊಂಡು ಓಡಾಡ್ತಾ ಇದ್ದ. ಸರಿ, ಒಬ್ಬನನ್ನೇ ಕಳಿಸಿದ್ರೆ ಇನ್ನೊಬ್ಬನಿಗೆ ಬೇಜಾರಾಗತ್ತೆ, ಇಬ್ರು ಗುರುಗಳ ಜೊತೆಗಿರಲಿ ಅಂತ ಕಳಿಸಿದ್ರಂತೆ. ಗುರುಗಳು ಅಂದರೆ ಹಿಂದಿನ ಕಾಲದ ಗುರುಕುಲದ ಪದ್ಧತಿ ಏನು ಅಂದರೆ ಟೆಕ್ಸ್ಟ್ ಬುಕ್ಕಿನ ಪಾಠಕ್ಕಿಂತ ಅವರ ಜೊತೆಗೆ ಓಡಾಟವೇ ದೊಡ್ಡ ಪಾಠ. ಅದರಿಂದಾಗಿ ಶಿಷ್ಯರು ಯಾವತ್ತೂ ಕೂಡ ಧರ್ಮದ ಬಗ್ಗೆ ಚಿಂತನೆ ಮಾಡುವಾಗ ದಾರಿ ತಪ್ತಾ ಇರಲಿಲ್ಲ. ಇವತ್ತು ಪಾಠದಲ್ಲಿ ಮಾರಲ್ ಸೈನ್ಸ್ ಇಲ್ವೇ ಇಲ್ಲ. ಅದರಿಂದಾಗಿ ಗುರುಗಳು ಅದಕ್ಕಿಂತ ಮುಂಚೆ ಹೋಗಿ ಹೊರಬಾಗಿಲಿನಲ್ಲಿ ಇನ್ನೇನು ಸೇರ್ತಾ ಇರ್ತಾರೆ. ಅದರಿಂದಾಗಿ ಮಕ್ಕಳಿಗೆ ಆದರ್ಶಪ್ರಾಯರಾಗೋದು ಸಾಧ್ಯವೇ ಇಲ್ಲ. ಆದರೆ ಗುರುಕುಲದ ಗುರುಗಳ ಬೆಳಗಿನಿಂದ ಎದ್ದು ಏನು ಮಾಡ್ತಾರೆ, ಯಾರಾದರೂ ಹೊರಗಿನವರು ಬಂದಾಗ ಏನು ಮಾಡ್ತಾರೆ, ದೊಡ್ಡವರ ಹತ್ರ ಹೇಗೆ ನಡ್ಕೊಳ್ತಾರೆ, ಒಬ್ಬ ಸಾಮಾನ್ಯ ಜನ ಬಂದಾಗ ಹೇಗೆ ಇದನ್ನೆಲ್ಲ ನೋಡಿ 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 ಪುಣ್ಯಕ್ಕೆ ನಮ್ಗಂಥ ಭಾಗ್ಯ ಇತ್ತು. ನಾವು ವಿದ್ಯಾಪೀಠದಲ್ಲಿ ಓದಿ ಗುರುಗಳ ಜೊತೆಗೆ 2 ವರ್ಷ ಸಂಚಾರ ಮಾಡುವಾಗ ನಮಗೆ ಸುಧಾಪಾಠ ಅನ್ನೋದೊಂದು ನೆಪ. ಅದರ ಜೊತೆಗೆ ಅವರು ಇಡೀ ದೇಶಾದ್ಯಂತ ನಾವಾಗಿ ದೇಶ ಸುತ್ತಲಿಕ್ಕೆ ಆಗ್ತಿರ್ಲಿಲ್ಲ. ಆದರೆ ನಮಗೋಸ್ಕರ ನಾವು ದೇಶ ಸುತ್ತಬೇಕು, ನೋಡಬೇಕು ಅನ್ನೋದಕ್ಕೋಸ್ಕರ ಎಲ್ಲ ರಾಜ್ಯದ ಪ್ರಮುಖವಾದ ತೀರ್ಥಕ್ಷೇತ್ರಗಳು ಇನ್ನೇನೇನು ಅಪೂರ್ವ ಕ್ಷೇತ್ರಗಳಿವೆ, ಸ್ಥಳಗಳಿವೆ, ಪ್ಲೇಸ್ಗಳಿವೆ, ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿ ಅಲ್ಲಿಯ ಜನರ ಜೊತೆಗೆ ಬೆರೆಯುವ ಅವಕಾಶವನ್ನು ಕಲ್ಪಿಸಿದ್ರು. ಅಂದರೆ ಹಾಗೆ ಗುರುಗಳು ಎಲ್ಲ ಕಡೆಗೆ ಕರ್ಕೊಂಡು ಹೋಗ್ತಾ ಈ ಇಬ್ಬರು ಶಿಷ್ಯರನ್ನು ಕರ್ಕೊಂಡು ಹೋಗುವಾಗ ಮಧ್ಯದಲ್ಲಿ ಒಂದು ಮರುಭೂಮಿ ಎದುರಾಯಿತು. ಅವನು ಹೇಳ್ತಾ ಇದ್ದ ದೇವರ ಬಗ್ಗೆ. ಗುರುಗಳಿಗೂ ಬಹಳ ಕಷ್ಟ ಆಗ್ತಿತ್ತು. ಇವನು ಮಾಡುವ ತರ್ಕ ವಿತಂಡ ಇತ್ಯಾದಿಗಳನ್ನು ಹೇಗೆ ಮಾಡಿದ್ರು ಸಹಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೂ ತಾಳ್ಮೆ ಬೇಕು, ಒಂದು ಕಾಲ ಬರುತ್ತೆ ಆಗ ಅವನಿಗೆ ಉತ್ತರ ಕೊಡ್ಲಿಕ್ಕೆ ಆಗತ್ತೆ ಅಂತ ಸುಮ್ಮನೆ ಇದ್ರು. ಗುರುಗಳಾಗಿಯೂ ತಾಳ್ಮೆ ಕಳ್ಕೊಂಡ್ರೆ ಏನು ಕಥೆ. ಹೋಗ್ತಾ ಇದ್ರು ಎಲ್ಲೋ ದಾರಿಯಲ್ಲಿ ಮಧ್ಯದಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಅವನ ಪಾದರಕ್ಷೆಯನ್ನು ಮೀರಿ ಒಂದು ಬಹಳ ಚೂಪಾದ ಒಂದು ಈಟಿಯ ಭಾಗ ಅವನ ಕಾಲಿಗೆ ಚುಚ್ಚಿಕೊಂಡು ಕಾಲಿನ ಮೇಲ್ಭಾಗದ ತನಕ ಬಂದು ರಕ್ತಸ್ರಾವ ಆಗ್ಲಿಕ್ಕೆ ಶುರುವಾಯಿತು. ಯಾರು? ದೇವರನ್ನು ನಂಬ್ತಾ ಇದ್ದ ಒಬ್ಬ ಹುಡುಗ. ಅಂದರೆ ಆ ಇಬ್ಬರು ಮಕ್ಕಳಲ್ಲಿ ದೇವರನ್ನು ಬಹಳ ಪ್ರೀತಿಸ್ತಾ ಇದ್ದವ. ಜೋರಾಗಿ ಹೃದಯ ವೇದನೆ ಆಗುವಷ್ಟು ಅತ್ತ. ಸರಿ, ಗುರುಗಳು ಏನೋ ಚಿಕಿತ್ಸೆ ಮಾಡಲಿಕ್ಕೆ ಅದನ್ನು ಕಿತ್ತು ತೆಗೆದ್ರು. ಆಗ ಅವನು ಹೇಳಿದ, ಅವನು ದೇವರನ್ನು ನಂಬಿದ್ದ ಕಾಯ್ತಲ್ವ, ಕಾಲಿಗೆ ಚುಚ್ಚಿ ಅನ್ಬೇಕು ಅವನಿಗೆ. ಹಾಗೆ ನಾನು ದೇವರನ್ನು ನಂಬಿಲ್ಲ ನೋಡಿ, ನಿಮ್ಮೊಟ್ಟಿಗೆ ಎಷ್ಟು ದಿವಸ ಇದರಿಂದ ಆರಾಮಾಗಿ ಗಟ್ಟಿಮುಟ್ಟಾಗಿದ್ದೇನೆ ನಾನು ಅಂತ ಹೇಳ್ಕೊಂಡು ಬರ್ತಾ ಇದ್ದ. ಸರಿ, ಸ್ವಲ್ಪ ಮುಂದೆ ಹೋಗುವಾಗ ಅವನಿಗೆ ಒಂದು ಸಣ್ಣ ವಜ್ರದ ಹರಳು ಸಿಕ್ಕಿತು. ಇನ್ನೂ ಖುಷಿಯಾಗ್ಬಿಡ್ತು ಅವನಿಗೆ. ನೋಡಿ, ನನಗೆ ಎಂಥ ಅದ್ಭುತ, ವಜ್ರದ ಹರಳು ಸಿಕ್ಕಿಬಿಡ್ತು. ಅವನು ಮುಳ್ಳಿನಿಂದ ಚುಚ್ಚಿಸಿಕೊಂಡು ರಕ್ತವನ್ನು ಸ್ರಾವ ಆಗುವ ಹಾಗೆ ಅಳ್ತಾನೆ ಇದ್ದಾನೆ. ಇನ್ನೂ ಅವನು ನೋವು ಹೋಗಿಲ್ಲ. ನನಗೆ ಅಷ್ಟರಲ್ಲಿ ದೇವರು ಇನ್ನೊಂದು ಫಲ, ನೀವು ಹೇಳುವ ದೇವರು, ನಾನು ಒಪ್ಪುವ ದೇವರಲ್ಲ, ನೀವು ಹೇಳುವ ದೇವರು ನನಗೆ ಇನ್ನೊಂದು ವಜ್ರದ ಅಪೂರ್ವವಾದ ಹರಳನ್ನೇ ಕೊಟ್ಟು ಬಿಟ್ಟಿದ್ದಾನೆ. ಈಗ ಹೇಳಿ ನೀವು, ನಾನು ಹೇಳ್ತಾ ಇರೋದು ಸರಿಯೋ ಅವನು ಹೇಳ್ತಾ ಇರೋದು ಸರಿಯೋ? ಗುರುಗಳಿಗೆ ಒಂದು ಕ್ಷಣ ಕಣ್ಣು ಮುಚ್ಚಿದ್ರು. ಉತ್ತರ ಕೊಡಲೇಬೇಕೀಗ. ಸರಿ, ಉತ್ತರ ಕೊಡಲೇಬೇಕು. ಅವರು ಹೇಳಿದರು, ಈ ಹುಡುಗನಿಗೆ ಅತ್ಯಂತ ದೊಡ್ಡದಾದ ಪ್ರಾಣಕಂಟಕ ಇತ್ತು, ಜೀವವೇ ಹೋಗಬೇಕಿತ್ತು. ಆದರೆ ಅವನ ಪುಣ್ಯದ ಬಲ ಜಾಸ್ತಿ ಇತ್ತು. ಆದರೆ ಆ ಪುಣ್ಯದ ಬಲ ಜಾಸ್ತಿ ಇದ್ದದ್ರಿಂದಾಗಿ ನೋವು ತಪ್ಪಿಸ್ಲಿಕ್ಕಾಗಲಿಲ್ಲ. ಒಂದು ಈಟಿ ಚುಚ್ಚಿ ಕಾಲು ಗಾಯಾಗಿ ನೋವು ಅನುಭವಿಸಿದ. ಅವನದ್ದು ದೊಡ್ಡ ಪ್ರಾಣಕಂಟಕದ ಆ ಯೋಗ ಕಳೆದು ಹೋಯಿತು. ಆದರೆ ನಿನಗೆ ದೊಡ್ಡ ರಾಜ್ಯ ಪದವಿ ಸಿಗಬೇಕಿತ್ತು, ಪ್ರತ್ಯೇಕ, ನೀನೇ ಒಬ್ಬ ಸಾಮ್ರಾಟ ಆಗಬೇಕಿತ್ತು. ಆದರೆ ನಿನಗೆ ಆಗಬೇಕಾದ ಯೋಗ ಇತ್ತು, ಆದರೆ ಪುಣ್ಯದ ಬಲ ಇರಲಿಲ್ಲ. ನೀನು ಮಾಡಿದ ಪಾಪವೇ ಅತ್ಯಂತ ಜೋರಾಗಿತ್ತು. ಆದರೆ ಯೋಗ ತಪ್ಪಿಸಬಾರದು ಅಂತ ಕೇವಲ ನಿನಗೊಂದು ಸಣ್ಣ ಹರಳು ಸಿಕ್ಕಿತು, ನೀನು ಇಷ್ಟರಲ್ಲೇ ಸಂತೋಷ ಪಡ್ತಾ ಇದ್ದಿ. ಇದು ಒಳಗಿನ ಆಂತರ್ಯ. ಈಗ ಹೇಳು, ನಿನಗೆ ಸಿಕ್ಕಿದ್ದು ದೊಡ್ಡದಾ, ಅವನಿಗೆ ಸಿಕ್ಕಿದ್ದು ದೊಡ್ಡದಾ? ಯಾಕೆಂದರೆ ಅವರ ಅಪ್ಪ ಡಿಕ್ಲೇರ್ ಮಾಡಿದ್ದ ಇವನಿಗೆ ರಾಜ್ಯ ಅಂತ, ಅವನಿಗೆ ಡಿಕ್ಲೇರ್ ಮಾಡಿರಲಿಲ್ಲ. ಯಾಕೆಂದರೆ ದೇಶವನ್ನು ನಂಬುವವ, ದೇಶವನ್ನು ರಕ್ಷಿಸುವವ ಸ್ವಲ್ಪ ಧರ್ಮದ ಬಗ್ಗೆ ಪ್ರಜ್ಞೆ ಇದ್ದರೆ ಮಾತ್ರ ಅವನ ಕೈಗೆ ಒಪ್ಪಿಸಬೇಕು ಅಂತ. ಇವತ್ತು ಯಾರಿಗೆ ಬೇಕಾದರೂ ಒಪ್ಪಿಸ್ಬೋದು. ನಿರಂತರ ನಿದ್ದೆ ಮಾಡೋರನ್ನು ನಾವು ಅಧಿಕಾರದಲ್ಲಿ ಕೂಡಿಸ್ಕೊಂಡು ಆರಾಮಾಗಿ ಜೀವನ ಕಳೀತಾ ಇದ್ದೇವೆ. ಆದ್ದರಿಂದ ಈಗ ಹೇಳಿ ಅಂತ ಹೇಳ್ತಾನೆ. ಇದನ್ನು ಜ್ಯೋತಿಷ್ ಶಾಸ್ತ್ರದಲ್ಲಿ ಒಂದು ಸಣ್ಣ ಪ್ರಸಂಗವನ್ನು ಹೇಳುತ್ತಾರೆ, ಹೇಗೆ ಕರ್ಮಫಲಗಳು ವ್ಯತ್ಯಾಸ ಆಗುತ್ತೆ ಅಂತ. ಒಬ್ಬನಿಗೆ ತುಂಬ ದೊಡ್ಡ ಯೋಗ ಇರುತ್ತೆ, ರಾಜ ಆಗಬೇಕು ಅಂತ. ಅವನಿಗೇನಾಗುತ್ತೆ ಅಂದರೆ ಅದರ ಪುಣ್ಯದ ಬಲ ಇಲ್ಲ, ಅತ್ಯಂತ ಪಾಪಿಷ್ಠ. ಅವನಿಗೆ ಕನಸು ಬೀಳುತ್ತೆ, ನಾನು ದೊಡ್ಡ ರಾಜ ಆದೆ, ನಾನು ಅನೇಕ ಸಾಮಂತರ ರಾಜರ ಜೊತೆಗೆ ಓಡಾಡ್ತಾ ಇದ್ದೆ, ಅಲ್ಲಿ ನನಗೆ ಬೇಕಾದ್ದೆಲ್ಲ ಕೊಟ್ಟರು, ರಾಜನ ಸಾರೋಟಿನಲ್ಲಿ ಓಡಾಡ್ತಾ ಇದ್ದೆ, ಊರಿನ ಜನ ಎಲ್ಲ ನಾನು ಹೇಳಿದ ಹಾಗೆ ಕೇಳ್ಕೊಂಡು ಬಿದ್ದಿದ್ರು, ನನ್ನದೇ ರಾಜ್ಯಭಾರ ನಡೀತಾ ಇತ್ತು. ಅಷ್ಟೊತ್ತಿಗೆ ಯಾರೋ ಓಡಿಸ್ಕೊಂಡು ಬಂದರು, ನಾನು ಕುದುರೆಯಿಂದ ಜಾರಿ ಕೆಳಗೆ ಬಿದ್ದೆ ಅನ್ನುವಾಗ ಮಂಚದಿಂದ ಕೆಳಗೆ ಬಿದ್ದಿರ್ತಾನೆ. ಎಚ್ಚರ ಆಗುತ್ತೆ, ದಂಡ ಕಿರೀಟ ಎಲ್ಲ ಮುಟ್ಕೊಂಡು ನೋಡ್ತಾನೆ, ಏನೂ ಇಲ್ಲ.
ಇನ್ನೊಬ್ಬನಿಗೆ ಅತ್ಯಂತ ದೊಡ್ಡದಾದ ಪ್ರಾಣ ಹೋಗುವ ಯೋಗ ಇರುತ್ತೆ. ಅವನಿಗೇನಾಗುತ್ತೆ, ತನ್ನದೇ ಸಾವನ್ನು ತಾನು ಕನಸಿನಲ್ಲಿ ನೋಡ್ತಾನೆ, ನೋಡಿ ಅದರ ನೋವು ಅನುಭವಿಸ್ತಾನೆ, ಅದರ ನಿಜವಾಗಿ ಸಾಯಲ್ಲ. ಎದ್ದ ಮೇಲೆ ಹಬ್ಬ ನಾನೇನು ಆಯಿತು ಅಂತ ಅಂದ್ಕೊಂಡೆ, ಪುಣ್ಯಕ್ಕೆ ಇಲ್ಲೇ ಆಗೋಯ್ತು ಅಂತ ಸಮಾಧಾನ ಮಾಡ್ಕೊಳ್ತಾನೆ. ಯಾಕೆಂದರೆ ಅವನು ಪುಣ್ಯದ ಬಲ ಇತ್ತು, ಯೋಗವೂ ಇತ್ತು, ಕನಸಿನಲ್ಲಿ ಮುಗಿದೋಯ್ತು. ಇನ್ನೊಬ್ಬನಿಗೆ ಪಾಪ ಇತ್ತು, ಆದರೆ ಯೋಗ ಇರಲಿಲ್ಲ, ಅದಕ್ಕೋಸ್ಕರ ಕನಸಿನಲ್ಲಿ ರಾಜಯೋಗ ಮುಗಿದು ಹೋಯಿತು. ಹಾಗಾಗಿ ಇಡೀ ಜಗತ್ತಿನ ವ್ಯವಸ್ಥೆ ಕರ್ಮದಲ್ಲಿ ಹೇಗೆ ನಿಂತಿದೆ ಅಂತ ನಾವು ನೋಡ್ತಾ ಹೋದರೆ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ